Dear students, welcome to digital learning. We are studying the chapter internal reconstruction, that is unit 4. In this unit, we are today in the 10th session. And in this session, we will solve one more problem from the chapter internal reconstruction. The problem is from Anglo University question paper 2016. It is a 24 marks question. The question is like this: the assets and liabilities position of Bhavana Company Limited on 31st March 2016 was as follows. Authorized capital 80,000 equity shares of rupees 10 each 8 lakh, 2009% preference shares of rupees 100 each 2 lakh. These are the two items which doesn't come under the total. Next, issued and paid up capital 40,000 equity shares of rupees 10 each, 7.5 rupees 7.5 per share paid up 3 lakh, 2009% preference shares of rupees 100 each fully paid up 2 lakh. Unsecured loan, trade creditors, bank overdraft. Here we have goodwill, land and building, plant and machinery, investment, stock, debtors, cash in hand, profit and loss account. Total balance sheet is 6,44,800. We have some details here. Adjustments. Note A is dividend on preference shares are in arrears for 2 years. No provision has been made for sales tax liability of 9,600. ಇದೊಂದು ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಇದೆ, ಅದೊಂದು ಕಂಟಿಂಜೆಂಟ್ ಲಯಬಿಲಿಟಿ ಅಂತ ಭಾವಿಸಬೇಕು. ಅದಕ್ಕೆ ಯಾವುದೇ ಪ್ರೊವಿಷನ್ ಮಾಡಲಿಲ್ಲ. ಫಾಲೋವಿಂಗ್ ಸ್ಕೀಮ್ ಆಫ್ ರಿಕನ್ಸ್ಟ್ರಕ್ಷನ್ ಹ್ಯಾಸ್ ಬಿನ್ ಪ್ರಿಪೇರ್ಡ್ ಅಂಡ್ ಸ್ಯಾಂಕ್ಷನ್. ಅನ್ಕಾಲ್ಡ್ ಕ್ಯಾಪಿಟಲ್ ಈಸ್ ಟು ಬಿ ಕಾಲ್ಡ್ ಅಪ್ ಇನ್ ಫುಲ್. ಅಲ್ಲಿ ಒಂದು 7.50 rupees ಪರ್ ಶೇರ್ ಅಂತ ಇದೆಯಲ್ಲ, ಅದರಲ್ಲಿ 2.5 ರೂಪಾಯಿ ಅನ್ಕಾಲ್ಡ್ ಇದೆ. ಅದನ್ನು ಏನು ಮಾಡಿದ್ದಾರೆ, ಅವರು ಕಾಲ್ ಮಾಡಿದ್ದಾರೆ. ಇಕ್ವಿಟಿ ಶೇರ್ಸ್ ಆರ್ ಟು ಬಿ ರೆಡ್ಯೂಸ್ಡ್ ಟು ₹5 ಪರ್ ಶೇರ್. ಇಕ್ವಿಟಿ ಶೇರ್ 10 rupees ಪರ್ ಶೇರ್ ಇರುವುದನ್ನು 5 rupeesಗೆ ಇಳಿಸಿದ್ದಾರೆ. ಮತ್ತೆ ಇದನ್ನ ಕಾಲ್ ಮಾಡಿ ಆ 10 rupeesಗೆ ಹೇರಿಸಿ ಮತ್ತೆ ಅದನ್ನ ಫುಲ್ಲಿ ಪೇಡ್ ಅಪ್ ಮಾಡಿ ಮತ್ತೆ ಅದನ್ನ 5 rupeesಗೆ ರೆಡ್ಯೂಸ್ ಮಾಡಿದ್ದಾರೆ. ಕ್ಯಾಪಿಟಲ್ ರಿಡಕ್ಷನ್ ಆಗಿದೆ. ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ 9,000 ಈಸ್ ಟು ಬಿ ಪೇಯ್ಡ್ ಇಮಿಡಿಯೇಟ್ಲಿ. ಈಗ ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಒಂದು ಕಂಟಿಂಜೆಂಟ್ ಲಯಬಿಲಿಟಿ ಆಗಿರಬೇಕು, ಅದಕ್ಕೆ ಯಾವುದೇ ಪ್ರೊವಿಷನ್ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಕಂಟಿಂಜೆಂಟ್ ಲಯಬಿಲಿಟಿ ಅಲ್ಲ, ಇದು ನಿಜವಾದ ಲಯಬಿಲಿಟಿ. ಅದು ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ. ಓಕೆ, ಪಾಸಿಬಿಲಿಟಿ ಇರುವುದಲ್ಲ, ನಿಜವಾಗಿರುವುದೇ. ಅದಕ್ಕೆ ಪ್ರೊವಿಷನ್ ಮಾಡಲಿಲ್ಲ ಅಂತ. ಆದರೆ ಆ ಪ್ರೊವಿಷನ್ ಮಾಡದಿದ್ರು ಅದಕ್ಕೆ ಪೇಮೆಂಟ್ ಮಾಡಿದ್ದಾರೆ. ಪೇಮೆಂಟಿಗೆ ಎಂಟ್ರಿ ಮಾಡಬೇಕು. ಅದಕ್ಕೆ 2 ಜರ್ನಲ್ ಎಂಟ್ರಿ ಮಾಡಲಿಕ್ಕಿದೆ. ಒಂದು ಪೇಮೆಂಟಿಗೆ, ಇನ್ನೊಂದು ಅದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು. ಯಾಕಂದ್ರೆ ಎಲ್ಲಿಯೂ ಅದು ಕಾಣಲಿಲ್ಲ ನಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಇಲ್ಲ. ಹಾಗಾಗಿ ಅದು ಒಂದು ತರ ಕಂಟಿಂಜೆಂಟ್ ಲಯಬಿಲಿಟಿ ತರವೇ ಅದು ಇದೆ ಅಂತ ಹೇಳ್ಬೇಕಷ್ಟೇ, ಅಥವಾ ಅದಕ್ಕೆ ಪ್ರೊವಿಷನ್ ಮಾಡದ ಕಾರಣ ಬ್ಯಾಲೆನ್ಸ್ ಶೀಟ್ಗೆ ಬರಲಿಲ್ಲ ಅಂತಲೂ ಹೇಳ್ಬಹುದು. ಹಾಗಾಗಿ ಅದಕ್ಕೆ ಏನು ಮಾಡಬೇಕು, 2 ಜರ್ನಲ್ ಎಂಟ್ರಿ ಮಾಡಬೇಕು. ಒಂದು ಪೇಮೆಂಟ್ ಮಾಡಿದ್ದಕ್ಕೆ, ಇನ್ನೊಂದು ಅದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆರ್ ಟು ಬಿ ಶೋನ್ in the balance sheet at full market value of rupees 2,20,000 and goodwill is to be written off. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಲ್ಲಿ 2,20,000 ಇದೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ ಎಷ್ಟಿದೆ, 1,60,000 ಇದೆ. ಹಾಗಾಗಿ ಎಪ್ರಿಸಿಯೇಷನ್ ಆಗಿದೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 60,000 ಎಪ್ರಿಸಿಯೇಷನ್ ಆಗಿದೆ. ಗುಡ್ವಿಲ್ ಈಸ್ ರಿಟರ್ನ್ ಆಫ್, ಅದನ್ನ ನೆನಪಿಡಬೇಕು. ಟ್ರೇಡ್ ಕ್ರೆಡಿಟರ್ಸ್ ಹ್ಯಾವ್ ಕನ್ಸೆಂಟೆಡ್ ಟು ಫೋರ್ಗೋ 25% ಆಫ್ ದರ್ ಲಯಾಬಿಲಿಟಿ. ಅಂದ್ರೆ ಟ್ರೇಡ್ ಕ್ರೆಡಿಟರ್ಸ್ 48,000 ಇದೆ ಇಲ್ಲಿ ಅಲ್ವಾ, ಅದರಲ್ಲಿ 25% ಅವರು ಬಿಡ್ತಾರೆ. ಅಂದ್ರೆ 25% ಅನ್ನು ಬಿಡ್ತಾರೆ. ಅದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಅಂದ್ರೆ 48,000 ಇಂಟು 25% ಅಂದ್ರೆ 12,000 ಅವ್ರು ಬಿಡ್ತಾರೆ. ರಿಡಕ್ಷನ್ ಮಾಡ್ಬೋದು. ಅದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಆನ್ ಎ ಕಂಡೀಷನ್ ದಟ್ 25% ಆಫ್ ದ ನೆಟ್ ಲಯಾಬಿಲಿಟಿ ಇಸ್ ಟು ಬಿ ಪೇಯ್ಡ್ ಇಮಿಡಿಯೇಟ್ಲಿ. ಆದ್ರೆ 48,000 ಅಲ್ಲಿ 25% ಅಂದ್ರೆ 12% ಅನ್ನ ಪೇಮೆಂಟ್ ಮಾಡಿ 36,000 ಉಳಿಯುತ್ತದೆ. ಆ 36,000 ಇನ್ನೂ 25% ಅನ್ನ ಇಮಿಡಿಯೇಟ್ ಪೇಮೆಂಟ್ ಮಾಡಬೇಕು. ಈ ಕಂಡೀಷನ್ ಅಲ್ಲಿ ಅವರು 25% ಬಿಟ್ಟಿದ್ದಾರೆ. ಅಂಡ್ ಬ್ಯಾಲೆನ್ಸ್ ಇಸ್ ಟು ಬಿ ಪೇಯ್ಡ್ ವಿತ್ ಇನ್ 1 year. ಅದು ನಮಗೆ ಇಲ್ಲಿ ಬರುವುದಿಲ್ಲ, 1 ವರ್ಷದ ನಂತರ ಪೇಮೆಂಟ್ ಮಾಡುವ ವಿಷಯ. ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ಟೇಕನ್ ಓವರ್ ಬೈ ಬ್ಯಾಂಕ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ದ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್. ಇನ್ವೆಸ್ಟ್ಮೆಂಟ್ ಮತ್ತು ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನ ಪರಸ್ಪರ ಆ ಕಡೆ ಅಡ್ಜಸ್ಟ್ಮೆಂಟ್ ಮಾಡುವಂಥದ್ದು, ಅದನ್ನ ಪರಸ್ಪರ ಅಡ್ಜಸ್ಟ್ಮೆಂಟ್ ಮಾಡಿ ಬಿಡುವಂಥದ್ದು. ಬ್ಯಾಂಕ್ ಓವರ್ ಡ್ರಾಫ್ಟ್ಗೆ ಪೇಮೆಂಟ್ ಮಾಡುವ ಬದಲು ಅವರು ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಅನ್ನು ತಗೊಂಡಿದ್ದಾರೆ ಅಷ್ಟೇ. ಅಲ್ಲಿ ಎಷ್ಟು ಫುಲ್ ಅಮೌಂಟ್ ಸಿಕ್ಕಿದ್ರೆ ಆಯ್ತು, ಇಲ್ಲ ಅಂದ್ರೆ ಉಳಿದ ಅಮೌಂಟ್ ಅನ್ನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ಅಗ್ರೀಡ್ ಟು ಗಿವ್ ಅಪ್ ದೇರ್ ರೈಟ್ ಫಾರ್ 2 years ಡಿವಿಡೆಂಡ್. ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನ, ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಏನು ಬಾಕಿ ಇದೆ ಅದನ್ನ ಕಂಪ್ಲೀಟ್ ಆಗಿ ಅವರು ಫೋರ್ಗೋ ಮಾಡಿದ್ದಾರೆ. ದೆನ್ ಆಕ್ಸೆಪ್ಟ್ 12, ಮತ್ತೆ ಅವರು ಫೋರ್ಗೋ ಮಾಡಿ ಅದರ ಬದಲಿಗೆ ಅವರು ಏನು ಆಕ್ಸೆಪ್ಟ್ ಮಾಡ್ತಾರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಲ್ಲಿ 2,000 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದಾರಲ್ವಾ, ಇವರಿಗೆ ಡಿವಿಡೆಂಡ್ ಬೇಡ. 2,000 ಇಲ್ಲಿದೆ ನೋಡಿ,
ಅವರು ಒಂದು ಶೇರಿಗೆ 12 ಶೇರ್ನಂತೆ ಅವರು ಪಡಿತಾರೆ. ಆಕ್ಸೆಪ್ಟ್ 12 ಫುಲ್ಲಿ ಪೇಯ್ಡ್ ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 5 ಈಚ್ ಫುಲ್ಲಿ ಪೇಯ್ಡ್ ಫಾರ್ ಈಚ್ ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್. ಅಂದರೆ ಒಂದು ಶೇರಿಗೆ 12 ಶೇರ್ನ ಹಾಗೆ ಇಕ್ವಿಟಿ ಶೇರ್ ಕೊಡಬೇಕು ಅವರಿಗೆ. 2000ಗೆ 2000 ಇಂಟು 12 2000 ಇಂಟು 12 24,000 ಏನು ಕೊಡಬೇಕು ಅವರಿಗೆ? ಇಕ್ವಿಟಿ ಶೇರ್ ಅನ್ನ ಕೊಡಬೇಕು ಅವರಿಗೆ ಅಷ್ಟೇ. 24,000 ಇಂಟು 5 ಅಷ್ಟು ಕೊಡಬೇಕು. ಅರ್ಥ ಇದಲ್ಲ? 12 ಒಂದು ಶೇರಿಗಾದ್ರೆ 2000ಗೆ ಎಷ್ಟು? 2000 ಇಂಟು 12 24,000 ಇಂಟು 5 ಅಷ್ಟು ಅಮೌಂಟಿನ ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಇಕ್ವಿಟಿ ಶೇರ್ ಅನ್ನ ಕೊಡಬೇಕು ಅವರಿಗೆ. You are required to pass journal entries to record the above transactions and draw up a fresh balance sheet after giving effect to the scheme of reconstruction. ಇಷ್ಟು ಡೀಟೇಲ್ಸ್ ಇದೆ ಎಲ್ಲ ಈ ಪೇಜಲ್ಲಿ ಕಾಣುವ. ಇದಕ್ಕೆಲ್ಲ ಜರ್ನಲ್ ಎಂಟ್ರಿ ಪಾಸ್ ಮಾಡಿ ಮತ್ತೆ ಬ್ಯಾಲೆನ್ಸ್ ಶೀಟ್ ಮಾಡುವ. ಒಂದೊಂದೇ ಐಟಮ್ ನೀವು ಇದನ್ನು ಬರ್ತ್ ತಗೊಳ್ಳಿ, ಫಸ್ಟಿಗೆ ಸ್ಟಿಲ್ ಮಾಡಿ ಬರ್ತ್ ತಗೊಳ್ಳಿ. ಮತ್ತೆ ನಾನು ಈಗ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ತದೆ. ಸುಮ್ಮನೆ ಹೀಗೆ ಸೀರಿಯಲ್ ನೋಡಿದಾಗೆ ನೋಡ್ತಾ ಹೋದ್ರೆ ಏನು ಅರ್ಥ ಆಗಲ್ಲ. ಓಕೆ, ಬರಿಬೇಕು. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಐಟಮ್ ನೋಡಿ. ಫಸ್ಟ್ ಐಟಮ್ ಏನಿದೆ ಇಲ್ಲಿಗೆ ಹೋಗುವ. ಅನ್ಕಾಲ್ಡ್ ಕ್ಯಾಪಿಟಲ್ ಈಸ್ ಟು ಬಿ ಕಾಲ್ಡ್ ಅಪ್ ಇನ್ ಫುಲ್. ಅನ್ಕಾಲ್ಡ್ ಕ್ಯಾಪಿಟಲ್ ಎಷ್ಟಿದೆ? 7.5. ಕಾಲ್ಡ್ ಆದರೆ 10 ನಲ್ಲಿ ಉಳಿದೆಷ್ಟು? 2.5. ಎಷ್ಟು ನಂಬರ್ ಆಫ್ ಶೇರ್? 40,000 ಇಂಟು 2.5. ಇದು ನೋಡಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಕಾಲ್ ಮಾಡಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಂದ ಹಣ ಬಂದಿದೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇಟ್ ಈಸ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಲಯಬಿಲಿಟಿ. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 40,000 ಇಂಟು ರುಪೀಸ್ 2.5 ಪರ್ ಶೇರ್ 1 lakh rupees ಕಾಲ್ ಮಾಡಿದ್ರು. ಮತ್ತೇನು ಮಾಡಿದ್ರು? ಅಂಡ್ ಇಕ್ವಿಟಿ ಶೇರ್ಸ್ ಆಸ್ ಟು ಬಿ ರೆಡ್ಯೂಸ್ಡ್ ಟು 5 per share. ಈ 40,000 ಶೇರ್ ಅನ್ನ 10 rupeesನ ಬದಲು 5 rupeesಗೆ ಇಳಿಸಬೇಕು. ಆಗ ಏನ್ ಮಾಡಬೇಕು? ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 40,000 ಇಂಟು 5 rupees ಮೀನ್ಸ್ 2 lakh rupees. ಸೊ 40,000 ಶೇರ್ ಇದೆ, ಅದನ್ನ 10 rupees ಇಂದ ಈಗ 7.5 ಇತ್ತು, ಅದಕ್ಕೆ 2.5 ಕಾಲ್ ಮಾಡಿದಾಗ 10 rupees ಆಯ್ತು ಅಲ್ವಾ? ಈಗ ಅದನ್ನ 10 rupeesಗೆ ಅಗೈನ್ ಇಳಿಸಬೇಕು. ಅಂದ್ರೆ ಎಷ್ಟು ಕಡಿಮೆ ಆಯಿತು? 10 rupees ಇನ್ನ 5 rupeesಗೆ ಇಳಿಸುವಾಗ 5 rupees ರಿಡಕ್ಷನ್ ಆಯಿತು. 40,000 ಇಂಟು rupees 5 2 lakh rupees. So equity share capital account ಡೆಟಾರ್ ಟು capital reduction account being the reduction in the claims of shareholders. Next sales tax liability ಏನು ಕೊಟ್ಟಿದ್ದಾರೆ ನೋಡಿ. Sales tax liability of 9,000 is to be paid fully or paid immediately. ಮತ್ತೆ no provision has been made for tax liability of 9,600 ಅಂದರೆ 9,000 ಪೇಮೆಂಟ್ ಮಾಡಿದ್ದಾರೆ ಈಗ. ಓಕೆ, ಇಲ್ಲಿ ನೋಡಿ ಮೂರನೇ ಜರ್ನಲ್ ಎಂಟ್ರಿಯಲ್ಲಿ ಏನಿದೆ? ಸೇಲ್ಸ್ ಟ್ಯಾಕ್ಸ್ ಲಯಾಬಿಲಿಟಿ ಆಫ್ ಮೂರನೇ ಜರ್ನಲ್ ಎಂಟ್ರಿ ನೋಡಿ. ಅಲ್ಲಿ ಅದನ್ನ ಏನಾಗಿದೆ ಅಂದ್ರೆ ಸೇಲ್ಸ್ ಟ್ಯಾಕ್ಸ್ ಲಯಾಬಿಲಿಟಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅವರಿಗೆ ಪೇಮೆಂಟ್ ಮಾಡಿದ್ದು. ಸೇಲ್ಸ್ ಟ್ಯಾಕ್ಸ್ ಲಯಾಬಿಲಿಟಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಬೀಯಿಂಗ್ ಸೇಲ್ಸ್ ಟ್ಯಾಕ್ಸ್ ಲಯಾಬಿಲಿಟಿ ಪೇಯ್ಡ್ 9,000. ಈಗ ಇದಕ್ಕೆ ಇದು ಈ ಲಯಾಬಿಲಿಟಿ ಅಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲೂ ಕಾಣುವುದಿಲ್ಲ. ಹಾಗಾಗಿ ಅದನ್ನ ಏನ್ ಮಾಡಬೇಕು? ಅದಕ್ಕೆ ಎಲ್ಲಿಂದ ಪ್ರೊವಿಷನ್ ತೆಗಿಬೇಕು? ಕ್ಯಾಪಿಟಲ್ ರಿಡಕ್ಷನ್ ಇಂದ ಅದಕ್ಕೆ ಪ್ರೊವಿಷನ್ ತೆಗಿಬೇಕು. ಹಾಗಾಗಿ ಆ ಲಯಾಬಿಲಿಟಿಯನ್ನ ವಿ ಶುಡ್ ಈ ಸೇಲ್ಸ್ ಟ್ಯಾಕ್ಸ್ ಲಯಾಬಿಲಿಟಿ ಡೆಬಿಟ್ ಆಗಿದೆ ಅಲ್ವಾ, ಅದನ್ನ ಎಲ್ಲಿಂದ ತೆಗಿಬೇಕು ನಾವು? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಟ್ಯಾಕ್ಸ್ ಲಯಾಬಿಲಿಟಿ ಅಕೌಂಟ್ 9,000 ಅಂದ್ರೆ ಲಯಾಬಿಲಿಟಿ ಆಗಿ ಅದನ್ನ ಪರಿಗಣಿಸಬೇಕು. ಈಗ ಪೇಮೆಂಟ್ ಮಾಡಬೇಕಾದ್ರೆ ಒಂದು ಲೆಜರ್ ಅಲ್ಲಿ ಇರ್ಬೇಕಲ್ಲ, ಅದು ಇಲ್ಲದಿದ್ರೆ ಹೇಗೆ ಪೇಮೆಂಟ್ ಮಾಡುದು? ಅದಕ್ಕೆ ಬೇಕಾಗಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಇಂದ ಇದಕ್ಕೆ ಅಮೌಂಟ್ ಬಳಸಬಹುದು. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಬೀಯಿಂಗ್ ದ ಟ್ಯಾಕ್ಸ್ ಲಯಬಿಲಿಟಿ ಚಾರ್ಜ್ ಟು ಕ್ಯಾಪಿಟಲ್ ರಿಡಕ್ಷನ್ 9,000. ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆ ಲಯಾಬಿಲಿಟಿ ಕಾಣದ ಕಾರಣ ಈ 2 ಜರ್ನಲ್ ಎಂಟ್ರಿ ಮಾಡಿದ್ದೇವೆ, ಇಲ್ಲದ್ರೆ ಪೇಮೆಂಟ್ ಮಾಡಿ ಬಿಡ್ಬೋದು. ನೆಕ್ಸ್ಟ್ ನೋಡಿ ಪ್ರಾಬ್ಲಮಿಗೆ ಹೋಗುವ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆರ್ ಟು ಬಿ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಟ್ ಇಟ್ಸ್ ಫುಲ್ ವ್ಯಾಲ್ಯೂ 2,20,000. ಹಾಗೆ ಹೇಳಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,60,000 ಮಾತ್ರ. ಅದನ್ನು ಈಗ 220ಗೆ ವ್ಯಾಲ್ಯೂ ಮಾಡಿದ್ದಾರೆ, ಅಂದ್ರೆ ಎಪ್ರಿಸಿಯೇಷನ್ ಆಗಿದೆ. 2,20,000 ಮೈನಸ್ 1,60,000. ಜನರಲ್ ಎಂಟ್ರಿ ಏನು? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 60,000 ಬೀಯಿಂಗ್ ಎಪ್ರಿಸಿಯೇಷನ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಪಾಯಿಂಟ್ ಏನಂತ ನೋಡುವ. ಪ್ರಾಬ್ಲಮಿಗೆ ಹೋಗಿ ನೋಡುವ. ಟ್ರೇಡ್ ಕ್ರೆಡಿಟರ್ಸ್ ಹ್ಯಾವ್ ಕನ್ಸೆಂಟೆಡ್ ಟು ಫೋರ್ಗೋ 25% ಆಫ್ ದರ್ ಲಯಾಬಿಲಿಟಿ. ಮತ್ತೆ ಇಲ್ಲಿಗೆ ಬರ್ತೇನೆ, ಈಗ ನೋಡುವ. ಟ್ರೇಡ್ ಕ್ರೆಡಿಟರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟು? 25%. ಬ್ಯಾಲೆನ್ಸ್ ಶೀಟ್ ಅಲ್ಲಿ 48,000 ಇದೆ ಟ್ರೇಡ್ ಕ್ರೆಡಿಟರ್ಸ್ ಇಂಟು 25% 12,000. ಸೊ ಟ್ರೇಡ್ ಕ್ರೆಡಿಟರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬೀಯಿಂಗ್ 25%
ರಿಡಕ್ಷನ್ ಇನ್ ದ ಕ್ಲೈಮ್ಸ್ ಆಫ್ ಕ್ರೆಡಿಟರ್ಸ್ 12,000. ಕ್ಲಿಯರ್ ಆಯ್ತಲ್ಲ. ಮತ್ತೆ ಅದೇ ಪಾಯಿಂಟಿಗೆ ಹೋಗ್ತಾ ಇದ್ದೇನೆ. ಆನ್ ಎ ಕಂಡೀಷನ್ ದಟ್ 25% ಆಫ್ ದ ನೆಟ್ ಲಯಬಿಲಿಟಿ ಇಸ್ ಟು ಬಿ ಪೇಯ್ಡ್ ಇಮಿಡಿಯೇಟ್ಲಿ. ಯಾವ ಕಂಡೀಷನ್ ಅಂದ್ರೆ 48,000 ಅಲ್ಲಿ 12,000 ಮೈನಸ್ ಮಾಡಿದ ನಂತರ ಅಂದ್ರೆ 48,000 ಮೈನಸ್ 12,000 ಅಂದ್ರೆ 36,000 ಬರ್ತದೆ ಉಳಿದ ನೆಟ್ ಲಯಬಿಲಿಟಿ. ಆ ನೆಟ್ ಲಯಬಿಲಿಟಿಯ 25% ಅನ್ನ ಇಮಿಡಿಯೇಟ್ಲಿ ಪೇಮೆಂಟ್ ಮಾಡಬೇಕು. ಮೀನ್ಸ್ 36,000 into 25%, 9,000 rupees should be paid immediately. So journal entries, trade creditors account debtor to bank account 9,000 rupees. Being 25% of net liability of creditors is paid. Clear ಆಯ್ತಲ್ಲ. ಈಗ ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಹೋಗೋ ಪ್ರಾಬ್ಲಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆರ್ ಟು ಬಿ ಟೇಕನ್ ಓವರ್ ಬೈ ದ ಬ್ಯಾಂಕ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ದ ಬ್ಯಾಂಕ್ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್. ಈಗ ನೋಡಿ, ಇನ್ವೆಸ್ಟ್ಮೆಂಟ್ ಮತ್ತು ಓವರ್ ಡ್ರಾಫ್ಟ್ ಅನ್ನ ಪರಸ್ಪರ ಸೆಟಲ್ಮೆಂಟ್ ಮಾಡುವಂಥದ್ದು. ಹೇಗೆ, ಎಷ್ಟು ಬ್ಯಾಲೆನ್ಸ್ ಇದೆ ನೋಡು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ, ಬ್ಯಾಂಕ್ ಓವರ್ ಡ್ರಾಫ್ಟ್ 16,800 ಅಷ್ಟು ಅವರಿಗೆ ಪೇಮೆಂಟ್ ಮಾಡಬೇಕು. ಬಟ್ ಯು ಹ್ಯಾವ್ ಇನ್ವೆಸ್ಟ್ಮೆಂಟ್ rupees 24,000. 24,000 is the investment amount. ಸೊ ಇನ್ವೆಸ್ಟ್ಮೆಂಟ್ ಅಮೌಂಟ್ 24,000 ಹೆಚ್ಚಿದೆ ಅಲ್ವಾ, ಅದನ್ನ ಕ್ಯಾಪಿಟಲ್ ರಿಡಕ್ಷನ್ ಗೆ ಬ್ಯಾಲೆನ್ಸ್ ಅನ್ನ ಏನ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಸಿ ದ ಜನರಲ್ ಎಂಟ್ರಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟ್ 16,800 ಡೆಟಾರ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ 24,000. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು, 24,000 minus 16,800, 7,200. It is transferred to capital reduction account. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಗೆ ಪೇಮೆಂಟ್ ಮಾಡಿ ಅಷ್ಟು ಅಮೌಂಟ್ ಇನ್ನು ಉಳಿಯುತ್ತದೆ. ಹಾಗಾಗಿ ಅಷ್ಟು ರಿಡಕ್ಷನ್ ಆದ ಹಾಗೆ, ಇನ್ವೆಸ್ಟ್ಮೆಂಟ್ ಅಷ್ಟು ಕಡಿಮೆ ಆದ ಹಾಗೆ ಅಲ್ವಾ. ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 24,000 ಇದೆ, ಅದನ್ನ ಯಾರಿಗೆ ಕೊಡ್ತಾರೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅವರಿಗೆ ಕೊಡ್ತಾರೆ. ಕೊಡುವಾಗ ಅವರ ವ್ಯಾಲ್ಯೂ ಇರುವುದು ಎಷ್ಟು, 16,800 ಮಾತ್ರ. ಸೊ ವಾಟ್ ಹ್ಯಾಪನ್ಸ್ ಈಸ್, ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 24,000 ಇದ್ರು ಅದು ರಿಡಕ್ಷನ್ ಆದ ಹಾಗೆ ಅಲ್ವಾ. ಸೊ ದಟ್ ಈಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಬೀಯಿಂಗ್ ದ ಸೆಟಲ್ಮೆಂಟ್ ಆಫ್ ದ ಬ್ಯಾಂಕ್ ಓವರ್ ಡ್ರಾಫ್ಟ್ by taking over investment. Next you see, next point, preference shareholders have agreed to give up their right for 2 years dividend na bittu bittare avaru bidi, accept 12 fully paid equity shares of rupees 5 each for every for 5 each for fully paid preference shares. ಅವರ ಪ್ರಿಫರೆನ್ಸ್ ಶೇರಿಗೆ, ಒಂದು ಪ್ರಿಫರೆನ್ಸ್ ಶೇರಿಗೆ 12 ಈಕ್ವಿಟಿ ಶೇರ್ ಕೊಡಬೇಕು, 5 ರೂಪಾಯಿಯ ಶೇರ್. So how to do it? See, 9% preference share capital. Balance sheet, look at the balance sheet. In the balance sheet you have 2 lakh rupees preference share capital. Debtor 2 equity share capital. Equity share capital how much is given? 2,000 into 12 into 5 means 2,000 into 12, 24,000 shares of rupees 5 each, 1,20,000. Now 80,000 difference ಬರ್ತದಲ್ಲ, that is transferred to capital reduction account 80,000. ಸೊ ಹೀಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರಿಗೆ ಪೇಮೆಂಟ್ ಆಯಿತು. Now we have to complete the problem by passing the last journal entry. Now look at the problem from the beginning. Solution, ಎಲ್ಲೆಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಇದೆ, 2 lakh 1, here 1 9,000 minus 9,000, here 60,000 plus 60,000 plus 12,000, again minus 7,200. See, 2 lakh minus 9,000 plus 60,000 plus 12,000 minus 7,200. Again here we have one more 80,000 plus 80,000. 3,35,800 is the amount of capital reduction. Total amount, net amount ashtu bartade. Now you see the balance sheet. In the balance sheet there is a goodwill. It is given in the problem. Problem alli nodi, illi solution alli kottidare. Point number ಇಲ್ಲಿ ನೋಡಿ, ಗುಡ್ ವಿಲ್ ಈಸ್ ಟು ಬಿ ರಿಟರ್ನ್ ಆಫ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಗುಡ್ ವಿಲ್ ರೈಟ್ ಆಫ್ ಮಾಡಬೇಕು. ಮತ್ತೆ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,42,800 ಇದೆ, ಗುಡ್ ವಿಲ್ 20,000. ಇದನ್ನೆರಡನ್ನ ರೈಟ್ ಆಫ್ ಮಾಡುವ. ಓಕೆ, ಲುಕ್ ಎಟ್ ದಿಸ್. ನಾವು ಟು ಗುಡ್ ವಿಲ್ 20,000, ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1,42,800. ಸೊ 3,35,800 minus 20,000 minus 1,42,800, balance is 1,73,000. That is capital reserve. That is the amount of capital reserve. So being the fictitious assets written off and other assets, fictitious assets and other assets ಅಂದ್ರೆ goodwill ಇದೆ ಅಲ್ವಾ, ಅದು ರಿಟರ್ನ್ ಆಫ್ ಅಂತ ಜನರಲ್ ಎಂಟ್ರಿ ಬರ್ತದೆ. ಈಗ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ನೀವೇ ಮಾಡಬೇಕು. ಐ ಆಮ್ ನಾಟ್ ಶೋಯಿಂಗ್ ಹಿಯರ್, ಐ ವಿಲ್ ಶೋ ಹಿಯರ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್. ಯಾಕಂದ್ರೆ ಪ್ರಾಬ್ಲಮ್ ಅಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕೇಳಲಿಲ್ಲ, ಬಟ್ ಇನ್ ಸಮ್ ಪ್ರಾಬ್ಲಮ್ಸ್ ದೇ ಆಸ್ಕ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಆಲ್ಸೋ. ದಟ್ ಶುಡ್ ಟ್ಯಾಲಿ, ಬೋತ್ ದ ಸೈಡ್ಸ್ ಶುಡ್ ಟ್ಯಾಲಿ. Now we will see the
ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್. ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಇಲ್ಲಿ ನೋಡಿ ಅಥರೈಸ್ಡ್ ಕ್ಯಾಪಿಟಲ್ ಇದೆ. ಈಗ ಪ್ರಿಫರೆನ್ಸ್ ಶೇರ್ಸ್ ಕಂಪ್ಲೀಟ್ ಹೋಗಿದೆ, ಪ್ರಿಫರೆನ್ಸ್ ಶೇರ್ ಇಲ್ಲ. ಪ್ರಿಫರೆನ್ಸ್ ಶೇರ್ನ ಬದಲಿಗೆ ಇಕ್ವಿಟಿ ಶೇರ್ ಕೊಟ್ಟಿದ್ದೇವೆ. ಹಾಗಾಗಿ ಇನ್ ದ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಯು ಶುಡ್ ನಾಟ್ ಹ್ಯಾವ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ವಿ ವಿಲ್ ಹ್ಯಾವ್ ಓನ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಸಿ ಇನ್ ದ ಪ್ರಾಬ್ಲಮ್ ನೋಡುವ, ಇಲ್ಲಿ 80,000 ಇಕ್ವಿಟಿ ಶೇರ್ ಇದೆ, ಸರಿಯಲ್ಲ? ಪೇಯ್ಡ್ ಅಪ್ ಇರುವುದು 40,000. ಇದು ಎರಡೂ ಗಮನದಲ್ಲಿರಲಿ, ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಹೀಗೆ ಅಥರೈಸ್ಡ್ ಕ್ಯಾಪಿಟಲ್ ಎಷ್ಟು ಬರೀಬೇಕು? 80,000 ಶೇರ್ಸ್ ಆಫ್ ₹5 ಈಚ್ ಬರೀಬೇಕು. 10 ಅನ್ನ 5 ಗಳಿಸಿದ್ದಾರೆ, ಕ್ಲಿಯರ್ ಆಯ್ತಲ್ಲ? ಇಶ್ಯೂಡ್ ಪೇಯ್ಡ್ ಅಪ್ ಕ್ಯಾಪಿಟಲ್ ಬರೆಯುವಾಗ 40,000 ಇಂಟು 5 ಬರೀಬೇಕು. ಇಲ್ಲಿ 10 ಇರುವುದು 5 ಆಗಿದೆ. ಅದರೊಟ್ಟಿಗೆ ಇನ್ನೊಂದು 24,000 ಶೇರ್ ಇದೆ. 40,000 ಪ್ಲಸ್ ಅನದರ್ 24,000 ಶೇರ್ ಇದೆ, ಅದು ಇಲ್ಲಿದೆ ನೋಡಿ. 40,000 ಪ್ಲಸ್ 24,000 ಎಷ್ಟಾಯಿತು? 64,000 ಶೇರ್ ಆಯಿತು. ಕ್ಲಿಯರ್ ಆಯ್ತಲ್ಲ? ಶೇರ್ನ ಬೆಲೆ ₹5. ಸೊ ಅಥರೈಸ್ಡ್ ಕ್ಯಾಪಿಟಲ್ 80,000 equity shares of ₹5 each, 4 lakh. Paid up capital 64,000 equity shares of 5 each. 64,000 ಹೇಗೆ ಬರ್ತದೆ? 40,000 old balance sheet and in the journal entry ಯಾವಾಗ 9ನೇ ಜನರಲ್ ಎಂಟ್ರಿ ಎಲ್ಲ ಏನಿರಬೇಕಲ್ಲ, 9th ಜನರಲ್ ಎಂಟ್ರಿಯಲ್ಲಿ ನೋಡಿ, ಇಲ್ಲಿ ಇದು 24,000, 64,000 equity shares of ₹5 each. ರುಪಿ ಅಲ್ಲ, ಅದು ₹5 each. ಆಗ ಎಷ್ಟು ಬರ್ತದೆ? ₹3,20,000. ಕ್ಲಿಯರ್ ಆಯ್ತಲ್ಲ? ಇಟ್ಸ್ ಕ್ಲಿಯರ್. ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್ 1,73,000. ಕ್ಯಾಪಿಟಲ್ ರಿಸರ್ವ್ 1,73,000. ಇದು ಎಲ್ಲಿಂದ ಬಂತು? ಇಲ್ಲಿದೆ ನೋಡಿ, ಲಾಸ್ಟ್ ಜನರಲ್ ಎಂಟ್ರಿಯಲ್ಲಿ ಇದೆ. ಕ್ಯಾಪಿಟಲ್ ರಿಸರ್ವ್ 1,73,000, ಅದನ್ನು ಬರೀಬೇಕು. ಕ್ಲಿಯರ್ ಅಲ್ವಾ? ಅನ್ಸೆಕ್ಯೂರ್ಡ್ ಲೋನ್ ರೈಟ್ ಆಸ್ ಇಟ್ ಈಸ್. ಟ್ರೇಡ್ ಕ್ರೆಡಿಟರ್ಸ್ 48,000 ಮೈನಸ್ ಒಂದು ಜನರಲ್ ಎಂಟ್ರಿಯಲ್ಲಿ 12,000 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇವೆ, ಮೈನಸ್ 9,000 ಇನ್ನೊಂದು ಜನರಲ್ ಎಂಟ್ರಿಯಲ್ಲಿ. ಜನರಲ್ ಎಂಟ್ರಿ ನಂಬರ್ ನೋಡಿ, ಇಲ್ಲಿ ತೋರಿಸ್ತೇನೆ. ಇಲ್ಲಿ 12,000 6th, ಇಲ್ಲಿ 7th. ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ 12,000, ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಅಂದ್ರೆ ಪೇಮೆಂಟ್ ಮಾಡಿದ್ದು 9,000. ಅದನ್ನೆರಡನ್ನು ಮೈನಸ್ ಮಾಡಬೇಕು. ಸೊ 48,000 ಮೈನಸ್ 12,000 ಮೈನಸ್ 9,000, 27,000. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟ 2,20,000 ಅಂದ್ರೆ 1,60,000 ಇರುವುದನ್ನು 2,20,000ಗೆ ಇನ್ಕ್ರೀಸ್ ಮಾಡಿದ್ದಾರೆ. 60,000 ಎಕ್ಸ್ಟ್ರಾ ಆಗಿದೆ. ಪ್ಲಾಂಟ್ ಅಂಡ್ ಮೆಷಿನರಿ ಆಸ್ ಇಟ್ ಈಸ್, ಸ್ಟಾಕ್ ಆಸ್ ಇಟ್ ಈಸ್, ಡೆಟಾರ್ಸ್ ಆಸ್ ಇಟ್ ಈಸ್, ಕ್ಯಾಶ್ ಓಲ್ಡ್ ಬ್ಯಾಲೆನ್ಸ್ 6,000. ಮತ್ತೆ 3 ಕಡೆ ಬ್ಯಾಂಕ್ ಅಕೌಂಟ್ ಬಂದಿದೆ, ಅದನ್ನು ಇಲ್ಲಿಗೆ ಹಾಕ್ಬೇಕು ನೋಡಿ. ಫಸ್ಟಿಗೆ ಇಲ್ಲಿ 1 lakh ಪ್ಲಸ್ 1 lakh, ನಂತರ ಇಲ್ಲಿ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಮೈನಸ್ 9,000. ಕ್ಲಿಯರ್ ಅಲ್ಲ? 6,000 ಪ್ಲಸ್ 1 lakh ಮೈನಸ್ 9,000. ಒನ್ ಮೋರ್ ಪ್ಲೇಸ್ ಹಿಯರ್, ಟ್ರೇಡ್ ಕ್ರೆಡಿಟರ್ಸ್ ಅಲ್ಲಿ 9,000 ಮೈನಸ್ 9,000. ಅದನ್ನು ಹಾಗೆ ಮಾಡಬೇಕು. 6,000 ಪ್ಲಸ್ 1 lakh ಮೈನಸ್ 9,000 ಮೈನಸ್ 9,000, 88,000 is the balance. So now the balance sheet total is ₹6 lakh. We have completed this problem. Hope you have understood the problem. Thank you for listening to the class. If you have any doubts, you can clarify your doubts. Okay, thank you.